ಎಲ್ಲರಿಗೂ ನಮಸ್ಕಾರ. ನೋಡಿ, ಒಂದು ಸಣ್ಣ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅದೆಷ್ಟೊಂದು ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕ್ಬೋದಲ್ವಾ? ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂಥದ್ದೇ ಒಂದು ವಿಷಯದ ಬಗ್ಗೆ. ಅದೇ ಶಿಕ್ಷಕರ ವೃತ್ತಿ. ಅದರಲ್ಲಿರೋ ಉತ್ಸಾಹ, ಅವರೆದುರಿಸೋ ಸಮಸ್ಯೆಗಳು ಮತ್ತು ನಮ್ಮ ಸಮಾಜ ಅವರನ್ನು ಯಾವ ರೀತಿ ನೋಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಸಂತೋಷದ ಶಿಕ್ಷಕರು ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಶೀರ್ಷಿಕೆ? ಏಕ್ದಮ್ ಸರಳ, ಸಕಾರಾತ್ಮಕ. ಆದ್ರೆ ಈ ಒಂದು ಪೋಸ್ಟ್ ಕೆಳಗೆ ಬಂದ ಕಮೆಂಟ್ಗಳು, ಅಬ್ಬಾ, ಅವು ಶಿಕ್ಷಕರ ಜೀವನದ ಇನ್ನೊಂದು ಮುಖವನ್ನೇ ತೆರೆದಿಡುತ್ತವೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲಿಗೆ ಟೀಚಿಂಗ್ ಬಗ್ಗೆ ಇರೋ ಒಂದು ಆದರ್ಶವಾದಿ ದೃಷ್ಟಿಕೋನವನ್ನ ನೋಡೋಣ. ಅಂದ್ರೆ ಕೆಲವರು ಹೇಳ್ತಾರಲ್ಲೋ, ಬೋಧನೆ ಅನ್ನೋದು ಬರೀ ಕೆಲ್ಸ ಅಲ್ಲ, ಅದೊಂದು ಸೇವೆ, ಒಂದು ಪ್ಯಾಷನ್ ಅಂತ. ಅದೇ ದೃಷ್ಟಿಕೋನವನ್ನ ಒಂದು ಕಾಮೆಂಟ್ ಹೇಳುತ್ತೆ. ಇಲ್ಲಿ ಒಬ್ರು ತಮ್ಮ ಅನುಭವನೇ ಹಂಚ್ಕೊಂಡಿದ್ದಾರೆ. ನಾನು ಒಬ್ಬ ಶಿಕ್ಷಕಿ. ನಿಮ್ಗೆ ಬೋಧನೆಯಲ್ಲಿ ಆಸಕ್ತಿ ಇದ್ರೆ ಇದು ಜಗತ್ತಿನಲ್ಲೇ ಅತ್ಯುತ್ತಮ ಕೆಲಸ. ನೋಡಿ, ಇಲ್ಲಿ ಮುಖ್ಯವಾದ ಪದ ಅಂದ್ರೆ ಆಸಕ್ತಿ ಅಥವಾ ಪ್ಯಾಷನ್. ಬೋಧನೆ ಅನ್ನೋದು ಹೃದಯದಿಂದ ಬರ್ಬೇಕು, ಅದು ಸಂಬಳಕ್ಕಾಗಿ ಮಾಡೋ ಕೆಲ್ಸ ಅಲ್ಲ ಅನ್ನೋದು ಈ ವಾದದ ತಿರುಳು. ಸರಿ, ಎಲ್ಲವೂ ಇಷ್ಟು ಸಕಾರಾತ್ಮಕವಾಗಿದ್ರೆ ಚರ್ಚೆ ಯಾಕೆ ಆಗತ್ತೆ ಅಲ್ವಾ? ಇಲ್ಲೇ ನೋಡಿ ಕಥೆಯಲ್ಲಿ ಒಂದು ಟ್ವಿಸ್ಟ್. ಈ ಆದರ್ಶಕ್ಕೆ ಪೂರ್ತಿ ವಿರುದ್ಧವಾದ, ಅದನ್ನೇ ಪ್ರಶ್ನೆ ಮಾಡುವಂಥ ಒಂದು ಕಮೆಂಟ್ ಬರುತ್ತೆ. ಅದು ಈ ಇಡೀ ಚರ್ಚೆಯ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಈ ಕಮೆಂಟ್ ನೋಡಿ, ದೀಪಿಕಾ ಅನ್ನೋರು ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಇವತ್ತಿನ ಕಾಲದಲ್ಲಿ ಟೀಚರ್ಸ್ಗೆ ಗೌರವವೇ ಇಲ್ಲ. ನಮ್ಮ ಕಾಲದಲ್ಲಿ ನಾವು ಕೂಡ ಅಡ್ಡೆಸರಿಡ್ತಿದ್ವಿ, ಆದ್ರೆ ಗೌರವನೂ ಕೊಡ್ತಿದ್ವಿ. ಈಗೇನಾದ್ರೂ ಹೇಳಿದ್ರ ಮಕ್ಕಳಷ್ಟೇ ಅಲ್ಲ, ಅವರ ಪೇರೆಂಟ್ಸ್ ಕೂಡ ಜಗಳಕ್ಕೆ ಬರ್ತಾರೆ ಅಂತ. ಅಂದ್ರೆ ಇಲ್ಲಿ ಸಮಸ್ಯೆ ಕೇವಲ ಮಕ್ಕಳದಲ್ಲ, ಇಡೀ ಸಮಾಜದ ಮನಸ್ಥಿತಿಯಲ್ಲೇ ಬದಲಾವಣೆ ಆಗಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಈಗ ಚರ್ಚೆ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಬರೀ ಗೌರವದ ವಿಷಯ ಅಷ್ಟೇ ಅಲ್ಲ, ಇದೀಗ ಇಡೀ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನೇ ಅಲುಗಾಡಿಸುವಂಥ ಒಂದು ಮಾತು ಬರುತ್ತೆ. ಕೇಳೋಕೆ ಸ್ವಲ್ಪ ಕಠಿಣ ಅನ್ಸಬಹುದು, ಆದ್ರೆ ಇದು ಕೂಡ ಒಂದು ದೃಷ್ಟಿಕೋನ. ಇಲ್ಲಿ ಪ್ರತೀಕ್ ಅನ್ನೋರು ಹೇಳ್ತಾರೆ, ಇವತ್ತಿನ ಸರ್ಕಾರಿ ಶಿಕ್ಷಕರು ಶಿಕ್ಷಕರಿಗಿಂತ ಹೆಚ್ಚಾಗಿ ದಲ್ಲಾಳಿಗಳಾಗಿದ್ದಾರೆ. ಅಬ್ಬಾ, ದಲ್ಲಾಳಿ ಅನ್ನೋ ಪದಕ್ಕೆ ಇಲ್ಲಿ ತುಂಬಾ ತೂಕವಿದೆ. ಅಂದ್ರೆ ತಮ್ಮ ವೃತ್ತಿಯ ಪಾವಿತ್ರ್ಯತೆಯನ್ನ ಬದಿಕಿಟ್ಟು ಬೇರೆ ಯಾವುದೋ ವೈಯಕ್ತಿಕ ಲಾಭಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಇದರ ಅರ್ಥ. ಇದು ಗೌರವದ ಸಮಸ್ಯೆಯನ್ನ ಮೀರಿ ಪ್ರಾಮಾಣಿಕತೆಯನ್ನೇ ಪ್ರಶ್ನಿಸುವಂತಿದೆ. ಹಾಗಾದ್ರೆ ಒಂದೇ ವೃತ್ತಿ ಅಲ್ವಾ? ಆದ್ರೆ ಅದ್ರ ಬಗ್ಗೆ ಇಷ್ಟೊಂದು ಬೇರೆ ಬೇರೆ ಒಂದಕ್ಕೊಂದು ವಿರುದ್ಧವಾದ ಅಭಿಪ್ರಾಯಗಳು ಯಾಕೆ ಬರ್ತಿದೆ? ಒಬ್ರು ಅತ್ಯುತ್ತಮ ಕೆಲ್ಸ ಅಂತಾರೆ, ಇನ್ನೊಬ್ರು ಗೌರವ ಇಲ್ಲ ಅಂತಾರೆ, ಮತ್ತೊಬ್ರು ದಲ್ಲಾಳಿಗಳು ಅಂತಾರೆ. ಯಾಕ್ ಹೀಗೆ? ಬನ್ನಿ ಇದ್ರ ಹಿಂದಿನ ಕಾರಣಗಳನ್ನ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಸರಿ, ಈಗ ನಾವು ನೋಡಿದ ಈ 3 ಧ್ವನಿಗಳನ್ನ ಅಂದ್ರೆ 3 ಕಮೆಂಟ್ಗಳನ್ನ ಒಟ್ಟಿಗೆ ಇಟ್ಟು ನೋಡೋಣ. ಆಗ ನಮಗೆ ಶಿಕ್ಷಕರ ವೃತ್ತಿಯ ಬಗ್ಗೆ ಸಮಾಜದಲ್ಲಿರೋ ಒಂದು ದೊಡ್ಡ ಚಿತ್ರಣ ಸಿಗಬಹುದು. ನೋಡಿ, ಈ ಸ್ಲೈಡ್ನಲ್ಲಿರೋ ಹಾಗೆ 3 ವಿಭಿನ್ನ ವಾಸ್ತವಗಳು ನಮ್ಮ ಕಣ್ಣು ಮುಂದಿವೆ. ಮೊದಲನೇದು, ಪ್ಯಾಷನ್ ಇದ್ರೆ ಬೋಧನೆ ಅನ್ನೋದು ಒಂದು ಅದ್ಭುತ ಅನುಭವ ಅನ್ನೋದು. ಎರಡನೇದು, ಇಲ್ಲ, ಕಾಲ ಬದಲಾಗಿದೆ, ಈಗ ಶಿಕ್ಷಕರಿಗೆ ಗೌರವವೇ ಇಲ್ಲ, ವಿದ್ಯಾರ್ಥಿಗಳು ಪೋಷಕರಿಂದ ಸವಾಲುಗಳಿವೆ ಅನ್ನೋದು. ಇನ್ನು ಮೂರನೇದು, ಅದಕ್ಕಿಂತಲೂ ಕಠೋರವಾಗಿ ಸರ್ಕಾರಿ ಶಿಕ್ಷಕರ ಪ್ರಾಮಾಣಿಕತೆಯ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸೋದು. ಒಂದೇ ವೃತ್ತಿಯನ್ನ 3 ಜನ 3 ಬೇರೆ ಬೇರೆ ಲೋಕಗಳ ಹಾಗೆ ನೋಡ್ತಿದ್ದಾರೆ. ಹಾಗಾಗಿ ಇವು ಬರೀ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳು ಅಂತ ತಳಿ ಹಾಕೋಕೆ ಆಗಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಜನರ ಮನಸ್ಸಲ್ಲಿ ಎಷ್ಟು ಆಳವಾಗಿ ಬೇರೂರಿರುವ ಹಾಗೂ ಪರಸ್ಪರ ವಿರೋಧಾಭಾಸದಿಂದ ಕೂರಿರುವ ನಂಬಿಕೆಗಳಿದೆ ಅನ್ನೋದಕ್ಕೆ ಇವು ಹಿಡ್ದ ಕೈಗನ್ನಡಿ. ಇವು ಸಮಾಜದ ಬೇರೆ ಬೇರೆ ಸ್ತರಗಳ ಅಭಿಪ್ರಾಯಗಳನ್ನ ತೋರಿಸುವ ಕಿಟಕಿಗಳು ಇದ್ದಾಗೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಶಿಕ್ಷಕರ ಬಗ್ಗೆ ನಾವು ಮಾಡುವ ಈ ಚರ್ಚೆಗಳು ಕಡೆಗೆ ನಮ್ಮ ಬಗ್ಗೆನೇ ಏನ್ ಹೇಳುತ್ತೆ? ನಮ್ಮ ಸಮಾಜದ ಮೌಲ್ಯಗಳು, ನಾವಿಟ್ಟಿರೋ ನಿರೀಕ್ಷೆಗಳು ಮತ್ತು ನಮ್ಮ ವ್ಯವಸ್ಥೆಗಳ ಮೇಲಿರೋ ನಂಬಿಕೆ ಅಥವಾ ಅಪನಂಬಿಕೆಯ ಬಗ್ಗೆ ಇದು ಏನ್ ಸೂಚಿಸುತ್ತೆ? ಇದನ್ನ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಿದೆ.